ಎಲ್ರಿಗೂ ನಮಸ್ಕಾರ. ಶರನ್ನವರಾತ್ರಿಯ 9 ದಿನಗಳ ಕಳೆದು ಇಂದು ದಶಮಿ ಬಂದಿದೆ. ನವರಾತ್ರಿಯ 9 ದಿನಗಳಲ್ಲೂ ನಾವು ಹೇಗೆ ನವದುರ್ಗಿಯರ ಒಂದು ಕಲ್ಪನೆಯಲ್ಲಿ ಪ್ರತಿದಿನ ಒಂದೊಂದು ದೇವಿಯ ರೂಪ ಹಾಗೂ ಆಕೆಯ ಕತೆ, ಅದರ ಹಿಂದಿರುವ ರೂಪದ ಹಿಂದಿರುವ ಕಥೆಯನ್ನು ಕೇಳ್ತಾ ಬಂದ್ವಿ. ಅದರಂತೆ ಜಗನ್ಮಾತೆ ಶೈಲಪುತ್ರಿಯಾಗಿ ಶೈಲ ಮಹಾರಾಜ ಪರ್ವತರಾಜನ ಮನೆಯಲ್ಲಿ ಜನಿಸ್ತಾಳೆ. ತಪಸ್ಸಿನಿಂದ, ಕಠೋರ ತಪಸ್ಸಿನಿಂದ ಬ್ರಹ್ಮಚಾರಿಣಿಯ ರೂಪವನ್ನು ಧರಿಸಿ ಮಾಡುವುದರಿಂದ ಶಿವನ ಮೆಚ್ಚುಗೆಯನ್ನು ಪಡೆದು ಶಿವನ ಜೊತೆ ವಿವಾಹವಾಗುತ್ತೆ. ಪಾರ್ವತಿ ಪರಮೇಶ್ವರರ ಕಲ್ಯಾಣ ಆಗತ್ತೆ. ಅದಾದ ನಂತರ ತಾರಕಾಸುರನ ವಧೆಗೆಂದೇ ಇವರಿಬ್ಬರ ಪುತ್ರ ಜನನವಾಗುತ್ತೆ. ಅಲ್ಲಿಂದ ಸ್ಕಂದ ಮಾತೆ ಎನ್ನಿಸ್ಕೋತಾಳೆ. ನಂತರ ಕಾತ್ಯಾಯಿನಿ ಮಹರ್ಷಿಯ ಆಶ್ರಮದಲ್ಲಿ ದೈತ್ಯ ರಾಕ್ಷಸರನ್ನು ಸದೆಬಡಿಯುವ ಸಲುವಾಗಿಯೇ ಒಂದು ಉಜ್ವಲ ಜ್ವಾಲೆಯಿಂದ ಉಗಮಿಸುವಂತಹ ಮಹಾತಾಯಿನ ಕಾತ್ಯಾಯಿನಿ ಅಂತ ಕರಿತೇವೆ. ನಂತರದಲ್ಲಿ ಮಹಿಷಾಸುರ ಅಥವಾ ಇನ್ನು ಶುಂಭನಿಶುಂಭರಂತಹ ರಾಕ್ಷಸರನ್ನು ಸದೆಬಡಿಯುವ ರೂಪದಲ್ಲಿ ಕಾಳರಾತ್ರಿ ಎನಿಸ್ಕೋತಾಳೆ. ಅದಾದ ನಂತರ ನಾವು ಸಪ್ತಮಿಯಂದು ಸರಸ್ವತಿಯ ರೂಪವನ್ನು ಪೂಜಿಸ್ತೇವೆ. ತಪಸ್ಸಿನಿಂದ ಮಿಂದೆದ್ದ, ತಪಸ್ಸಿನಲ್ಲಿ ತನ್ನ ದೇಹ ಹಾಗೂ ಬಣ್ಣ ರೂಪವನ್ನು ಕಳೆದುಕೊಂಡ ತಾಯಿ ಗಂಗೆಯಲ್ಲಿ ಮಿಂದೆದ್ದು ಮಹಾಗೌರಿ ಆಗ್ತಾಳೆ. ಅತ್ಯಂತ ಶುಭ್ರವಾದ ತೇಜಸ್ಸು, ಹೊಳಪು, ಆ ರೇಡಿಯಂಟ್ ಎನರ್ಜಿ ಉಳ್ಳಂತಹ ಮಹಾಗೌರಿ ಆಗ್ತಾಳೆ. ನಂತರದಲ್ಲಿ ಸಿದ್ಧಿದಾತ್ರಿ ಆಗ್ತಾಳೆ. ಹೇಗೆ ನಾವು 8 ಸಿದ್ಧಿಗಳನ್ನು ಈ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿಸುವಾಗ ತ್ರಿಮೂರ್ತಿಗಳಿಗೆ 8 ಸಿದ್ಧಿಗಳನ್ನು ಕೊಟ್ಟಳು, ಹಾಗೆ ನಾವು ಪ್ರಾರ್ಥಿಸಿದಾಗ ನಮಗೆ ಅರ್ಹತೆ ಉಳ್ಳಂತಹ ಸಿದ್ಧಿಗಳನ್ನು ದಯಪಾಲಿಸುವ ತಾಯಿ ಯಾಕೆ ಅಂತ ನೋಡ್ಕೊಂಡು ಬಂದ್ವಿ. ವಿಜಯದಶಮಿ ನಮಗೆಲ್ಲರಿಗೂ ಗೊತ್ತಿರೋದೊಂದು ಮಹಾಭಾರತದ ಕತೆ. ಅದರಲ್ಲಿ ಪಾಂಡವರು ಅಜ್ಞಾತವಾಸಕ್ಕೆ ಹೋಗೋ ಮುಂಚೆ ತಮ್ಮೆಲ್ಲ ಅಸ್ತ್ರಗಳನ್ನು ಒಂದು ಬಿಳಿಯ ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಶವದ ರೂಪದಲ್ಲಿ, ಆಕಾರದಲ್ಲಿ ಮಾಡಿ ಅದನ್ನು ಶಮಿ ವೃಕ್ಷದಲ್ಲಿ ಇಟ್ಟಿರ್ತಾರಂತೆ. ಆ ಶಮಿ ವೃಕ್ಷ ಅದನ್ನು ಕಾಪಾಡ್ಕೊಂಡು ಬಂದಿರುತ್ತೆ. ಅವರು ಮುಂದೆ ಉತ್ತರನ ಜೊತೆಗೆ ಹೋಗಿ ಕೌರವ ಸೇನೆಯನ್ನು ಎದುರಿಸಿದಾಗ ವಿರಾಟನ ಹಸುಗಳನ್ನು ಬಿಡಿಸ್ಕೊಂಡು ಬರೋಕ್ಕಾಗಿ ಆಗ ಅವರು ತೆಗೆದು ಅರ್ಜುನ ಅದರಿಂದ ತನ್ನ ಗಾಂಡೀವವನ್ನು ತೆಗೆದು ಯುದ್ಧ ಮಾಡಿ ವಿರಾಟದ ಹಸುಗಳನ್ನು ಬಿಡಿಸ್ಕೊಂಡು ಬರ್ತಾನೆ ಅನ್ನುವ ಕತೆ ಕೇಳಿದ್ದೇವೆ ಇದನ್ನು. ಆದರೆ ಈ ಶಮಿ ವೃಕ್ಷ ಹೇಗೆ ಬಂತು ಅಂದರೆ ಅದರ ಪುರಾಣದ ಹಿಂದಿನ ಕತೆ ಏನು ಅನ್ನೋದು ಅಷ್ಟೊಂದು ತಿಳಿದೇ ಇರೋ ವಿಷಯ ಆಗಿದೆ. ಇತ್ತೀಚೆಗಷ್ಟೇ ಶ್ರೀಮತಿ ನಿರ್ಮಲಾ ಅನ್ನೋರ ವಾಟ್ಸಪ್ ಮೆಸೇಜಲ್ಲಿ ಬಂದಂತಹ ಪುರಾಣದ ಕತೆ ಇದು. ಏನಂತಂದರೆ ಇದರ ಹಿಂದೆನೂ ಒಂದು ಕಥೆನೇ ಇದೆ. ಅಂದರೆ ನಾವು ಪುರಾಣದ ಕತೆ ಇದೆ. ಹಿಂದೆ ಒಬ್ಬರು ಮಹಾ ತಪಸ್ವಿ ಜಾರ್ವ ಮತ್ತು ಸುಮೇಧ ಅಂತ ಆಕೆ ಪತ್ನಿ ಇರ್ತಾರೆ. ಅವ್ರ ಮಗಳೇ ಶಮೀಕಾ ಅಂತ. ಈ ಶಮೀಕಾ ಅವರಿಬ್ಬರ ಸುಪುತ್ರಿಯಾಗಿರ್ತಾಳೆ. ಹಾಗೆಯೇ ಧೌಮ್ಯ ಋಷಿಯ ಪುತ್ರ ಮತ್ತು ಕೌಶಿಕ ಮಹರ್ಷಿಯ ಶಿಷ್ಯ ಆಗಿದ್ದಂಥ ಮಂದಾರ ಅಂತ ಒಬ್ಬ ಇರ್ತಾನೆ. ಈಕೆಯನ್ನು ಮಂದಾರನಿಗೆ ಕೊಟ್ಟು ಮದುವೆ ಮಾಡಲಾಗಿರುತ್ತೆ. ಆಮೇಲೆ ಕೆಲವು ದಿನ ಆದಮೇಲೆ ಈ ನವದಂಪತಿ ಏನು ಮಾಡ್ತಾರೆ, ವಿಹಾರಕ್ಕೆ ಹೋಗೋಣ ಅಂತ ಒಂದು ವನದಲ್ಲಿ ಹೋಗಿ ಸುತ್ತಾಡ್ತಾ ಇರ್ತಾರೆ. ಹಾಗೆ ಸುತ್ತಾಡುವಾಗ ಅವರು ಒಬ್ಬ ಮುನಿ, ಅಂದರೆ ಒಂದು ಸೊಂಡಿಲು ಇರುವಂತಹ ಒಬ್ಬ ಋಷಿಮುನಿಯನ್ನು ನೋಡ್ತಾರೆ. ಆಗ ಅವರಿಗೆ ಅದನ್ನು ನೋಡಿ ಬಹಳ ವಿಚಿತ್ರ ರೂಪ ಅನ್ನಿಸ್ಬಿಟ್ಟು ಅವ್ರಿಗೆ ತುಂಬ ನಗು ಬಂದ್ಬಿಡತ್ತೆ. ಆ ಮುನಿ ಯಾರು ಅಂದರೆ ಭೃಷುಂಡಿ ಮುನಿ ಅಂತ ಅವರ ಹೆಸರು. ಅವರಿಗೆ ಆ ರೂಪ ನೋಡಿ ಅವರು ನಕ್ಕಿದ್ದನ್ನು ನೋಡಿಬಿಟ್ಟು ಯಾಕೆ ಅಂತ ಕೇಳ್ತಾರೆ. ಆದರೆ ಇವರು ದಂಪತಿಗಳು ಇನ್ನೂ ನಗ್ತಾನೇ ಇರ್ತಾರೆ, ಏನೂ ಹೇಳೋದೇ ಇಲ್ಲ. ಈ ರೀತಿ ಆ ಮುನಿಯನ್ನು ಅಪಹಾಸ್ಯ ಮಾಡೋದಕ್ಕಾಗಿ ಅವ್ರಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ಆಗ ಅವ್ರು ಏನು ಮಾಡ್ತಾರೆ, ನೀವು ಇಬ್ಬರೂ ಸಹ ಯಾವುದೇ ಪ್ರಾಣಿಗೆ ಉಪಯೋಗಕ್ಕೆ ಬರದೇ ಇರೋವಂಥ ಮರಗಳಾಗಿ ಅಂತ ಶಾಪ ಕೊಟ್ಬಿಡ್ತಾರೆ.
ಅದು ಹಾಗಾಗಿನೇ ನಾವು ಮಂದಾರ ವೃಕ್ಷ ಆಗ್ಬೋದು ಅಥವಾ ಶಮಿ ವೃಕ್ಷ ಆಗ್ಬೋದು, ಇವೆರಡನ್ನೂ ಯಾವ ಪ್ರಾಣಿನೂ ಅದರ ಎಲೆಗಳನ್ನು ತಿನ್ನೋದಿಲ್ಲ. ಆಗಲೇ ಹಾಗೆ ಶಾಪ ಕೊಟ್ಟ ತಕ್ಷಣ ಅವರಿಗೆ ದಂಪತಿಗಳಿಗೆ ತಮ್ಮ ಇದರ ತಪ್ಪಿನ ಅರಿವಾಗುತ್ತೆ. ಅವರು ಅಂಗಲಾಚಿ ಬೇಡ್ಕೋತಾರೆ, ಏನಾದರೂ ಮಾಡಿ ನಮಗೆ ಇದರ ಶಾಪದಿಂದ ವಿಮೋಚನೆಯ ದಾರಿ ತೋರಿಸಿ ಅಂತ. ಇದಕ್ಕೆ ಅವ್ರು ಏನು ಹೇಳ್ತಾರೆ ಭೃಷುಂಡಿ ಮುನಿಗಳು ಅಂತಂದರೆ, ನಿಮಗೆ ಗಣಪತಿಯ ಅನುಗ್ರಹ ಆದರೆ ಮಾತ್ರ ನಿಮಗೆ ಶಾಪ ವಿಮೋಚನೆ ಆಗುತ್ತೆ ಅಂತ. ಹಾಗೆ ಶಮಿ ವೃಕ್ಷ ಆಗ್ತಾಳೆ, ಮಂದಾರ ವೃಕ್ಷ ಆಗಿಬಿಡ್ತಾರೆ. ನೆಕ್ಸ್ಟ್ ಆವಾಗ ಇಲ್ಲಿ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ, ಎಷ್ಟೊಂದು ಸಮಯ ಆದರೂ ಬರಲಿಲ್ಲ ಈ ದಂಪತಿಗಳು ಅಂದ್ಬಿಟ್ಟು ಕಾಡಿನೊಳಗೆ ಹುಡ್ಕೊಂಡು ಹೋಗ್ತಾರೆ. ಅಲ್ಲಿ ಅವರು ಇದೇನಿದು 2 ವಿಚಿತ್ರವಾದ ನೋಡದೇ ಇರುವಂಥ ಮರಗಳಿದೆ ಅಂತ ಆ ಮುನಿಯನ್ನೇ ವಿಚಾರಿಸಿದಾಗ ಅವರು ಮಗಳು ಅಳಿಯನ ಶಾಪ ಹಾಗೂ ಶಾಪ ವಿಮೋಚನೆಯ ಮಾರ್ಗ ಎಲ್ಲ ಹೇಳ್ತಾರೆ. ಆಗ ಇಬ್ಬರು ಜಾರ್ವ ಮತ್ತು ಸುಮೇಧ ದಂಪತಿಗಳು ದೂರ್ವಾಸ ಮುನಿಯವರಿಗೆ ಹೇಳ್ಕೊಟ್ಟಿದ್ದಂತಹ ಗಣಪತಿ ಮಂತ್ರನ ಪಠಿಸ್ತಾ ಅಲ್ಲೇ ಎಷ್ಟೊಂದು ದಿನ ಕಳೀತಾರೆ. ಆ ಮಂತ್ರದಿಂದ ಗಣಪತಿ ಪ್ರತ್ಯಕ್ಷ ಆಗಿ ಶಾಪ ವಿಮೋಚನೆ ಮಾಡ್ತಾನೆ. ಆಗ ಮರ ಆಗಿದ್ದಂತಹ ಶಮೀಕ ಮತ್ತು ಮಂದಾರ ಮೊದಲಿನಂತೆ ಆಗ್ತಾರೆ ಅಂತ ಒಂದು ಕತೆ, ಪುರಾಣದ ಕತೆ ಇದು. ಇದರಂತೆ ನಾವು ವಿಜಯದಶಮಿ ದಿನ ಅಂದರೆ ನವಮಿ ದಿನ ನಾವು ಶಮೀಪತ್ರೆನ ಪೂಜೆ ಮಾಡ್ತೀವಿ. ವಿಜಯದಶಮಿ ದಿನ ನಾವು ಶಮೀಪತ್ರೆನ ಹಿರಿಯರಿಗೆ ಕೊಟ್ಟು ನಮಸ್ಕಾರ ಮಾಡಿ ಒಂದು ಶ್ಲೋಕ ಹೇಳ್ತೀವಿ. ಆ ಶ್ಲೋಕ ಅಂತಂದರೆ ಶಮೀಯತೆ ಪಾಪಂ ಶಮಿ ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಕರಿಷ್ಠಮಾಣ ಯಾತ್ರಾಯ ಯಥಾ ಕಾಲಂ ಸುಖಮ್ಮಯ ತತ್ರ ನಿರ್ವಿಘ್ನ ಕರ್ತೃತ್ವಂ ಭವ ಶ್ರೀರಾಮ ಪೂಜಿತ ಅಂತ. ಈ ಶಮಿ ವೃಕ್ಷ ಅಂದರೆ ಬನ್ನಿ ವೃಕ್ಷ ಪಾಪ ಹಾಗೂ ಶತ್ರುಗಳನ್ನು ಶಮನ ಮಾಡುತ್ತೆ ಅನ್ನೋದೇ ಈ ಶ್ಲೋಕದ ಅರ್ಥ ಆಗಿದೆ. ಆಗಲೇ ಹೇಳಿದಾಗೆ ಅರ್ಜುನನಿಗೂ ಇದು ತುಂಬ ಪ್ರಿಯವಾದದ್ದು, ರಾಮನಿಗೂ ತುಂಬ ಪ್ರಿಯವಾದದ್ದು. ಯಾವಾಗಲೂ ಸುಖ ನೀಡ್ತಾ ಇರುವಂತಹ ಈ ಬನ್ನಿ ಮರವನ್ನು ಪೂಜಿಸಿ ನಾವು ಅದರ ಎಲೆಗಳನ್ನು ಹಿರಿಯರಿಗೆ ಕೊಟ್ಟು ನಮಸ್ಕಾರ ಮಾಡ್ತೀವಿ. ಈಗ ಏನಂತಂದರೆ ಈ ರಾಮನು ಪೂಜಿಸಲ್ಪಟ್ಟ ಅನ್ನೋಕ್ಕೆ ರಾಮನು ಸಹ ವಿಜಯಾತ್ರೆಗೆ ಹೊರಡೋ ಮುಂಚೆ ಶಮೀಪತ್ರವನ್ನು ಶಮಿ ಮರವನ್ನು ಪೂಜೆ ಮಾಡಿ ಹೊರಟಿದ್ದಂತೆ. ಇನ್ನು ಅರ್ಜುನನ ನಾವು ಅಜ್ಞಾತವಾಸದ ಕಥೆಯನ್ನು ಕೇಳೇ ಇದ್ದೀವಿ. ಆ ಸಮಯದಿಂದ ಈ ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸಲಾಗತ್ತೆ ಅನ್ನೋ ಒಂದು ಪುರಾಣದಲ್ಲಿ ಉಲ್ಲೇಖ ಇದೆ. ಇನ್ನು ಬನ್ನಿ ಬಂಗಾರ ಅಂತ ಹೇಳ್ತೀವಿ. ಬನ್ನಿ ಪತ್ರೆಯನ್ನು ಕೊಟ್ಬಿಟ್ಟು ಬನ್ನಿ ಬಂಗಾರವಾಗಲಿ ಬಾಳು ಬಂಗಾರವಾಗಲಿ ಅಂತ ಹೇಳ್ತೀವಿ. ಇದಕ್ಕೆ ತ್ರೇತಾಯುಗದೊಂದು ಕಥೆ ಇದೆ ಬನ್ನಿ ಬಂಗಾರವಾಗಲಿ ಅಂತ ಹೇಳೋಕ್ಕೆ. ಅದೇನೆಂದರೆ ಕೌಸ್ತ ಅಂತ ಹೆಸರಿನ ಒಬ್ಬ ವಿದ್ಯಾರ್ಥಿ ಗುರುಗಳಿಗೆ ವಿದ್ಯಾಭ್ಯಾಸ ಆದ ನಂತರ ಗುರುದಕ್ಷಿಣೆ ಕೊಡ್ತೀವಲ್ವ, ಅದಕ್ಕೆ ಏನು ಗುರುದಕ್ಷಿಣೆ ಕೊಡಲಿ ಅಂತ ಕೇಳಿದಾಗ ಆ ಗುರುಗಳು ನನಗೆ 1000 ಕೋಟಿ ಚಿನ್ನದ ನಾಣ್ಯ ಕೊಡು ಅಂತ ಕೇಳ್ತಾರಂತೆ. ಆದರೆ ಅವನ ಹತ್ರ ಅಷ್ಟೊಂದು ಚಿನ್ನದ ನಾಣ್ಯಗಳಿರಲ್ಲ. ಹಾಗಾಗಿ ಅವನೇನು ಮಾಡ್ತಾನೆ, ರಘು ಅನ್ನೋ ರಾಜನ ಬಳಿಗೆ ಹೋಗ್ಬಿಟ್ಟು ಹೀಗೆ ನನಗೆ 1000 ಕೋಟಿ ಚಿನ್ನದ ನಾಣ್ಯಗಳು ಬೇಕು ಅಂತ ಮನವಿ ಮಾಡ್ಕೋತಾನಂತೆ. ಆಗ ರಾಜ ಏನು ಮಾಡ್ತಾನೆ, ಪಾಪ ವಿದ್ಯಾರ್ಥಿ ಇವನಿಗೆ ಸಹಾಯ ಮಾಡಬೇಕು ಅನ್ನೋ ಸಲುವಾಗಿ ಕುಬೇರನನ್ನು ಪ್ರಾರ್ಥಿಸ್ತಾನಂತೆ. ಹಾಗೆ ಕುಬೇರ ಅಲ್ಲಿ ಪ್ರತ್ಯಕ್ಷನಾಗ್ಬಿಟ್ಟು ಅಲ್ಲೇ ಇದ್ದಂತಹ ಶಮಿ ವೃಕ್ಷದ ಒಂದೊಂದು ಎಲೆನೂ ಚಿನ್ನದ ನಾಣ್ಯ ಆಗಲಿ ಅಂತ ವರ ಕೊಟ್ಟ ಕೂಡಲೇ ಅದು ಎಲೆ ಪುಟ್ಟ ಎಲೆ ಇರುತ್ತೆ, ನಾವು ನೋಡಿರ್ತೇವೆ ಶಮಿ ವೃಕ್ಷದ್ದು ಶಮೀಪತ್ರೆ. ಆ ಎಲೆ ಎಲ್ಲವೂ ಚಿನ್ನದ ನಾಣ್ಯ ಆಗಿ ಹೋಗತ್ತಂತೆ. ಆಗ ಆ ನಾಣ್ಯಗಳನ್ನೆಲ್ಲ ತಗೊಂಡು ಹೋಗಿ ಕೌಸ್ತ ಅನ್ನೋನು ತನ್ನ ಗುರುಗಳಿಗೆ ಗುರುದಕ್ಷಿಣೆ ನೀಡಿ ಉಳಿದ ನಾಣ್ಯಗಳನ್ನೆಲ್ಲ ದಾನ ಮಾಡ್ತಾರಂತೆ. ಆದ್ದರಿಂದನೇ ಶಮಿ ಮರ ಅಥವಾ ಬನ್ನಿ ಮರಕ್ಕೆ ಚಿನ್ನ ಬಂಗಾರ ಅಂತ ಹೇಳೋದು ನಂಬಿಕೆ ಬಂದಿದೆ. ಇದು ಆರೋಗ್ಯಕ್ಕೂ ಒಳ್ಳೆಯದು. ಅಂದರೆ ಧನ್ವಂತರಿ ನಿಘಂಟಿನ ಪ್ರಕಾರ 5 ಮರಗಳಲ್ಲಿ ಅಂದರೆ ಪಂಚಭೃಂಗ ಅನ್ನೋ 5 ಮರಗಳಲ್ಲಿ ಈ ಶಮಿ ವೃಕ್ಷನೂ ಒಂದಂತೆ. ಯಾವುದಾದ್ರು ವ್ಯಕ್ತಿ ರೋಗ ಗುಣಪಡಿಸೋಕ್ಕೋಸ್ಕರ ಸ್ನಾನ ಮಾಡುವ ಒಂದು 5 ಮೂಲಿಕೆಗಳನ್ನು ಬಳಸಲಾಗತ್ತಂತೆ. ಅದರಲ್ಲಿ ಈ ಶಮೀಪತ್ರೆನೂ ಒಂದು. ಹಾಗಿರುವಾಗ ರೋಗದ ಅಂದರೆ ಯಾವುದಾದ್ರು ಸೋಂಕಿದ್ರೆ ಅದನ್ನು ಸಹ ನಿವಾರಿಸುವಂಥ ಶಕ್ತಿನ
ಈ ಶಮೀಪತ್ರೆ ಹೊಂದಿದೆ. ಇನ್ನು ಈ ಮರದ ತೊಗಟೆಯಿಂದನೇ ಚಿಕಿತ್ಸೆಗೆ ಬಳಸ್ತಾರಂತೆ. ಮತ್ತು ಈ ತೊಗಟೆಯನ್ನು ಶುಂಠಿ ಜೊತೆ ಕಷಾಯನ ಮಾಡಿ ಸಹ ಹಲ್ಲುಗಳ ಆರೋಗ್ಯಕ್ಕೂ ಬಳಸಲಾಗತ್ತಂತೆ. ಮತ್ತು ಕೃಷಿಗಳಲ್ಲಿ ಬೆಳೆಗಳಿಗೆ ಅತ್ಯಂತ ಉತ್ತಮವಾದ ಬೆಳೆ ಬರಲಿ ಅನ್ನೋದಕ್ಕೂ ಕಾರಣಕ್ಕೂ ಈ ಮರನ ಬೆಳೆಸಲಾಗತ್ತಂತೆ. ನೋಡಿದ್ರಲ್ಲ ಎಷ್ಟೊಂದು ವಿಶಿಷ್ಟವನ್ನು ಒಳಗೊಂಡಿದೆ ಶಮೀಪತ್ರೆ, ಶಮಿ ವೃಕ್ಷ. ಹಾಗೆ ಪುರಾಣದ ಕಥೆಯನ್ನು ಕೂಡ ನಾವು ನೋಡಿದ್ವಿ. ತುಂಬ ವಿಶಿಷ್ಟವಾದ ಕಥೆ ಅನ್ನಿಸ್ತು. ಹಿಂದೆ ನಮಗೆ ಪುರಾಣಗಳಲ್ಲಿ ತಪ್ಪನ್ನು ಅರಿವು ಮಾಡಿಸ್ಲಿಕ್ಕೋಸ್ಕರ ಯಾರನ್ನೂ ನೋಡಿ ಅಪಹಾಸ್ಯ ಮಾಡಬಾರ್ದು ಅನ್ನುವ ಒಂದು ಸಂಕೇತದೊಂದಿಗೆ ನಾವು ಈ ವಿಜಯದಶಮಿಯ ಪುರಾಣದ ಕಥೆಯನ್ನು ಹಾಗೂ ಆಚರಣೆಯನ್ನು ನೋಡಿದ್ವಿ. ನಮಸ್ಕಾರ.